ಹಾಯ್ ಎಲ್ರಿಗೂ ನಮಸ್ಕಾರ. ನಾವು ದೆಹಲಿ ಪ್ರಯಾಣ ಮುಗಿಸಿ ಜೈಪುರ್ಗೆ ಹೊರಟಿದ್ದೀವಿ. ಜೈಪುರ್ಗೆ ಹೋಗಬೇಕಾದ್ರೆ ತುಂಬಾ ಖುಷಿಯಿಂದ ಹೋಗ್ತಾ ಇದ್ದೀವಿ. ದೆಹಲಿ ಪ್ರಯಾಣ ತುಂಬ ಇಷ್ಟ ಆಯಿತು. ತುಂಬ ಖುಷಿಪಟ್ಟು ನಾವು ಎಲ್ಲ ಮುಗಿಸ್ಕೊಂಡು ಜೈಪುರ್ಗೆ ಹೋಗ್ತಾ ಇದ್ವಿ. ಜೈಪುರ್ಗೆ ಹೋಗ್ಬೇಕಾದ್ರೆ ಮಳೆ ಬರ್ತಾ ಇತ್ತು. ನಾವು ಚಳಿ, ಮಳೆ, ಬಿಸಿಲು, ಗಾಳಿ, ಹಿಮ ಎಲ್ಲ ನೋಡಿದ ಖುಷಿಲಿ ಎಲ್ರಿಗೂ ಜೈ ಅಂದ್ಕೊಂಡು ರೋಡಲ್ಲಿ ಜಾಲಿ ರೈಡ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ತುಂಬಾ ಖುಷಿ ಆಯಿತು. ನೀವು ನೋಡ್ಬೋದು, ನಮ್ಮ ಮುಖದಲ್ಲೇ ಗೊತ್ತಾಗುತ್ತೆ ಇವರು ಎಷ್ಟು ಖುಷಿಯಿಂದ ಜಾಲಿ ರೈಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ತುಂಬಾ ಇಷ್ಟ ಆಯಿತು. ನೀವು ಕೂಡ ದೆಹಲಿಗೆ ಒಂದ್ಸಲ ವಿಸಿಟ್ ಮಾಡಿ. ಜೈಪುರಲ್ಲೂ ತುಂಬ ಚೆನ್ನಾಗಿದೆ, ಜೈಪುರ್ನೂ ವೀಕ್ಷಣೆ ಮಾಡಿ. ತುಂಬಾ ಇಷ್ಟ ಆಗುತ್ತೆ. ಜೈಪುರು, ದೆಹಲಿ ಎಲ್ಲ ಪ್ಲೇಸ್ಗಳಲ್ಲೂ ತುಂಬ ಚೆನ್ನಾಗಿದೆ ನೋಡಿ. ನಾವು 4 o'clock ಅಷ್ಟರಲ್ಲಿ ಜೈಪುರ್ನ ತಲುಪಿದ್ವಿ. ಫಸ್ಟು ನಾವು ಹೋಗಿದ್ದು ಅಂಬೇರ್ ಫೋರ್ಟ್ಗೆ. ಅಂಬೇರ್ ಫೋರ್ಟ್ಗೆ ಹೋದ ತಕ್ಷಣ ನಾವು ಒಬ್ಬರನ್ನ ಗೈಡ್ನ ಕರ್ಕೊಂಡ್ವಿ. ಅಂದರೆ ಅದ್ರ ಪ್ಯಾಲೇಸ್ ಬಗ್ಗೆ ತಿಳ್ಕೊಳ್ಳೋಣ ಅಂದ್ಬಿಟ್ಟು ಒಬ್ರು ಗೈಡ್ನ ಕರ್ಕೊಂಡ್ವಿ, ಹೋದ್ವಿ. ಅವರೇ ನಮಗೆಲ್ಲ ಫೋಟೋನ ಕ್ಲಿಕ್ ಮಾಡಿಕೊಟ್ಟಿದ್ದು ಗೈಡೇ. ತುಂಬಾ ಚೆನ್ನಾಗಿ ನಮಗೆ ಫೋಟೋನ ಕ್ಲಿಕ್ ಮಾಡಿಕೊಟ್ರು. ಅದಾದ ತಕ್ಷಣ ನಾವು ಜಂತರ್ ಮಂತರ್ಗೆ ಹೋದ್ವಿ. ಜಂತರ್ ಮಂತರ್ಗೆ ಮಾರ್ನಿಂಗ್ ಹೋಗಿದ್ದು ನಾವು. ಆ್ಯಕ್ಚುಲಿ 4 o'clock ಹೋಗಿದ್ರಿಂದ ನೈಟ್ ಅಲ್ಲೇ ಸ್ಟೇ ಆದ್ವಿ. ಜಂತರ್ ಮಂತರ್ ಬಗ್ಗೆ ನಿಮ್ಗೆ ಹೇಳಬೇಕು ಅಂದರೆ ವಿಶ್ವದ ಅತಿ ದೊಡ್ಡ ಗಡಿಯಾರ ಹೊಂದಿದೆ. ಕಲ್ಲಿನ ಗಡಿಯಾರವನ್ನು ಹೊಂದಿದೆ. 19 ಖಗೋಳ ಉಪಕರಣಗಳನ್ನು ಸಂಗ್ರಹ ಮಾಡಿದ್ದಾರೆ. ಈ ಸ್ಮಾರಕವನ್ನು 1734ರಲ್ಲಿ ಪೂರ್ಣಗೊಳಿಸಿದ್ದಾರೆ. ಜೈಪುರದ ಸ್ಥಾಪಕ ರಾಜ ಜವಾಯಿ ಜೈಸಿಂಗ್ ಅವರು ನಿರ್ಮಿಸಿರೋದು. ತುಂಬಾ ಚೆನ್ನಾಗಿತ್ತು ಜಂತರ್ ಮಂತರು. ಅದಾದಮೇಲೆ ನಾವು ಗಣೇಶ ಮಂದಿರಕ್ಕೆ ಹೋದ್ವಿ. ಗಣೇಶ ಮಂದಿರನ ವೀಕ್ಷಣೆ ಮಾಡಿ ರೆಸ್ಟ್ ತಗೋತಾ ಇರೋ ಇದು ಒಂದು ಪಿಕ್ ನೀವು ನೋಡ್ತಾ ಇರ್ಬೋದು. ನಾವು ಅಲ್ಲೇ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಕೂತಿರೋ ಫೋಟೋಗಳು. ಅದಾದಮೇಲೆ ನಾವು ಹವಾ ಮಹಲ್ ಕಡೆ ಹೊರಟ್ವಿ. ಹವಾ ಮಹಲು ಕೂಡ ತುಂಬಾ ಚೆನ್ನಾಗಿದೆ. ತುಂಬಾ ಇಷ್ಟ ಆಯಿತು. ಯಾಕಂದರೆ ಹವಾ ಮಹಲಲ್ಲಿ ನಿಂತ್ಕೊಂಡು ನಾವು ವಿಡಿಯೋನ ಮಾಡ್ತಾ ಇರೋದ್ರಿಂದ ಜಂತರ್ ಮಂತರು, ಹವಾ ಮಹಲ್ಲು ಮತ್ತು ಇಡೀ ಜೈಪುರ್ನ ಕೂಡ ಕವರ್ ಮಾಡ್ಬೋದು. ನಾವು ಯಾವುದೇ ಬೇರೆ ಥರ ಫೋನ್ಗಳೆಲ್ಲ ತೊಗೊಂಡೋಗಿರಲಿಲ್ಲ. ನಮ್ಮ ಹತ್ರ ಇರೋ ಫೋನಲ್ಲೇ ವಿಡಿಯೋ ಮಾಡಿರೋದು ನಾನು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಜಂತರ್ ಮಂತರ್ ಆಗಿರ್ಬೋದು, ಹವಾ ಮಹಲ್ ಆಗಿರ್ಬೋದು, ಸಿಟಿ ಪ್ಯಾಲೇಸ್ ಆಗಿರ್ಬೋದು, ಮತ್ತು ಅಂಬೇರ್ ಫೋರ್ಟ್ ಆಗಿರ್ಬೋದು, ಎಲ್ಲ ವಿಡಿಯೋಗಳಲ್ಲೇ ಕವರ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನಿಮಗೂ ಇಷ್ಟ ಆಗ್ಬೋದು. ಜೈಪುರ್ ಹೇಗಿದೆ, ಹೇಗೆ ಕಾಣಿಸ್ತಾ ಇದೆ ಅಂತ ನೋಡ್ಬೋದು. ನಾವು ಫ್ರಂಟಿಗೆ ಬಂದ್ವಿ. ಹವಾ ಮಹಲ್ ಫ್ರಂಟು ತುಂಬಾ ಚೆನ್ನಾಗಿದೆ. ನಾವು ಒಂದೊಂದು ಟೋಪಿನ ಹಾಕ್ಕೊಂಡು ಒಂದೊಂದು ಪಿಕ್ನ ತಗೊಂಡ್ವಿ. ಅದಾದಮೇಲೆ ನಾವು ಬಿರ್ಲಾ ಮಂದಿರ ಹತ್ರ ಹೋದ್ವಿ. ಬಿರ್ಲಾ ಮಂದಿರನ ವೀಕ್ಷಣೆ ಮಾಡಿ, ದರ್ಶನ ಮಾಡಿ, ಎಲ್ಲರೂ ಒಂದೊಂದು ಫ್ಯಾಮಿಲಿ ಫೋಟೋ ಕ್ಲಿಕ್ ಮಾಡ್ಕೊಂಡ್ವಿ. ನೆಕ್ಸ್ಟು ನಾವು ಗೇಟ್ ಆಫ್ ಜೈಪುರ್ಗೆ ಹೋದ್ವಿ. ಗೇಟ್ ಆಫ್ ಜೈಪುರು ತುಂಬಾ ಚೆನ್ನಾಗಿದೆ. ಇದು ಬಂದು ನಿಮಗೆ ಏರ್ಪೋರ್ಟಿಂದ ಬರಬೇಕಾದ್ರೆ ನಮಗೆ ಎಂಟ್ರೆನ್ಸ್ ಗೇಟ್ ಇದು, ಜೈಪುರ್ ಗೇಟು. ತುಂಬಾ ಚೆನ್ನಾಗಿದೆ, ಇಷ್ಟ ಆಯಿತು. ನಾವು ಒಂದೊಂದು ಪಿಕ್ನ ಸ್ಟೈಲಾಗೆಲ್ಲ ಒಂದೊಂದು ಫೋಟೋನ ಕ್ಲಿಕ್ ಮಾಡ್ಕೊಂಡ್ವಿ. ಅದಾದಮೇಲೆ ನಾವು ಪತ್ರಿಕಾ ಗೇಟ್ ಕಡೆ ಹೊರಟ್ವಿ. ಪತ್ರಿಕಾ ಗೇಟ್ ವೀಕ್ಷಣೆ ನಾವು ಮಾಡ್ತೀವಿ, ನೀವು ಮಾಡಿ. ತುಂಬಾ ಚೆನ್ನಾಗಿದೆ ಅದು ಕೂಡ. ಹಾಗೆ ಒಂದು ರೌಂಡ ಹಾಕ್ತಾ ಇದ್ದೀವಿ. ಆಲ್ರೆಡಿ 5:30 ಆಗೋಗಿತ್ತು ಟೈಮು. ಇನ್ನೇನು ಸಂಜೆ ಆಗಿಬಿಡುತ್ತೆ, ನಮಗೆ ವಿಡಿಯೋ ಎಲ್ಲ ಮಾಡೋಕ್ಕಾಗಲ್ಲ ಅಂತ ಬೇಗ ಹೊರಡ್ತಾ ಇದ್ವಿ. ಆದರೆ ಟ್ರಾಫಿಕ್ಕು ಕೂಡ ಜಾಸ್ತಿ ಆಯಿತು. ಹಾಗೆ ಒಂದು ರೌಂಡ್ ಪತ್ರಿಕಾ ಗೇಟ್ಗೆ ಮತ್ತು ಜೈಪುರ್ ಗೇಟ್ಗೆ ಒಂದು ರೌಂಡ್ ಹಾಕಬೇಕು. ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ. ನಾವು ಪತ್ರಿಕಾ ಗೇಟ್ ತಲುಪಿದ್ವಿ. ಪತ್ರಿಕಾ ಗೇಟ್ಗೆ ಹೋಗಿ ಗಾಡಿನ ಸೈಡಿಗೆ ನಿಲ್ಲಿಸಿ ಎಲ್ಲರೂ ಒಂದೊಂದು ಫೋಟೋನ ಕ್ಲಿಕ್ ಮಾಡ್ಕೊಂಡ್ವಿ. ಅವರು ಒಂದು ಫೋಟೋ ಕ್ಲಿಕ್ ಮಾಡ್ಕೊಂಡ್ರು, ನಾವು ಒಂದು ಫೋಟೋನ ಕ್ಲಿಕ್ ಮಾಡ್ಕೊಂಡ್ವಿ. ತುಂಬಾ ಚೆನ್ನಾಗಿದೆ ಜೈಪುರ್ ಅಲ್ವಾ? ನೀವು ನೋಡಿ. ಅಕ್ಷರಧಾಮ ನೋಡಲು ಹೋಗ್ತಾ ಇದ್ದೀವಿ. ಅಕ್ಷರಧಾಮ ಹೇಗಿದೆ ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೀನಿ. ತುಂಬಾ ಅದು ಕೂಡ ಚೆನ್ನಾಗಿದೆ. ಅಕ್ಷರಧಾಮದಲ್ಲಿ ಹೋಗಿ ದೇವ್ರನ್ನ ದರ್ಶನ ಮಾಡಿ ಎಲ್ಲರೂ ಮುಗಿಸ್ಕೊಂಡು ಆಚೆ ಬಂದ್ವಿ. ಅಷ್ಟರಲ್ಲಿ ಕತ್ಲೆ ಆಗಿದ್ದ ಕಾರಣ ಸರಿಯಾಗಿ ಫೋಟೋ ತೆಗಿಯೋಕ್ಕಾಗಲಿಲ್ಲ. ಒಂದೊಂದು ಪಿಕ್ ಫೋಟೋನ ಕ್ಲಿಕ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ನಾವು ಮಧ್ಯಪ್ರದೇಶ, ಮಹಾರಾಷ್ಟ್ರ ಕಡೆ ಹೋಗ್ತಾ ಇದ್ದೀವಿ ಜ್ಯೋತಿರ್ಲಿಂಗಗಳ ದರ್ಶನ ಮಾಡೋಕ್ಕೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿ, ಬೆಲ್ ಐಕನ್ನ ಒತ್ತಿ.